ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ರಾಣಿ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ರಾಣಿ ಮತ್ತು ಚಂದು ಶಾಲೆಯಲ್ಲಿ ಪ್ರಿನ್ಸಿಪಲ್ ಹತ್ರ ಸಿಕ್ಕಾಕೊಂಡಿರ್ತಾರೆ. ಎಷ್ಟು ಹೇಳಿದ್ರು ಪ್ರಿನ್ಸಿಪಲ್ ಕೇಳ್ತಾನೆ ಇರೋದಿಲ್ಲ. ಇವ್ರನ್ನ ಯಾವುದೇ ಕಾರಣಕ್ಕೂ ನಾನು ಕ್ಷಮಿಸೋದೇ ಇಲ್ಲ, ಇವ್ರು ಮಾಡಿದ್ದು ದೊಡ್ಡ ತಪ್ಪು ಅಂತ ಪ್ರಿನ್ಸಿಪಲ್ ಹೇಳ್ತಾ ಇರ್ತಾರೆ. ಆಗ ರಾಣಿ, ಸರ್ ನೀವು ನಮ್ಮನ್ನ ಕ್ಷಮಿಸ್ಲೇಬೇಕು, ಯಾಕಂದ್ರೆ ನಿಮ್ ಗೋಡೆ ಮೇಲೆ ಬರ್ತಿದೆ ಚಿಕ್ಕ ಮಕ್ಕಳು ತಪ್ಪು ಮಾಡಿದ್ರೆ ಕ್ಷಮಿಸ್ಲೇಬೇಕು, ಅವ್ರಿಗೆ ಯಾವ್ದೇ ತರ ಶಿಕ್ಷೆ ಕೊಡಬಾರ್ದು ಅಂತ ಬೋರ್ಡ್ ಮೇಲೆ ಬರ್ತಿದೆ. ಆದ್ರೆ ನನ್ಗೆ ಇನ್ನೊಂದು ಡೌಟ್ ಇದೆ, ಅದೇನಂದ್ರೆ ದೇವ್ರು ಯಾವತ್ತಾದ್ರೂ ತಪ್ಪು ಮಾಡ್ತಾನ ಸಾರ್ ಅಂತ ಪ್ರಿನ್ಸಿಪಲ್ಗೆ ಕೇಳ್ತಾಳೆ. ಆಗ ಪ್ರಿನ್ಸಿಪಲ್, ವಾಟ್ ನಾನ್ ಸೆನ್ಸ್, ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ನಿನ್ಗೆ ಅರ್ಥ ಆಗ್ತಾ ಇದೆಯಾ ಅಂತ ಬೈತಾರೆ. ಅದಕ್ಕೆ ರಾಣಿ, ಹಾಗಲ್ಲ ಸರ್, ಬೋರ್ಡ್ ಮೇಲೆ ಬರ್ದಿದೆ ಮಕ್ಕಳು ದೇವರಿದ್ದಾಗೆ ಅಂತ ಅಂದ್ಮೇಲೆ ನಾವು ಮಕ್ಕಳೇ ಅಲ್ವಾ ಸರ್, ಹಾಗಿದ್ಮೇಲೆ ನಾವು ಹೇಗೆ ತಪ್ಪು ಮಾಡಕ್ಕೆ ಸಾಧ್ಯ, ದಯವಿಟ್ಟು ನಮ್ನ ಕ್ಷಮಿಸ್ಬಿಡಿ ಸರ್, ಇನ್ನೊಂದ್ಸಾರಿ ಈ ತರ ಮಾಡಲ್ಲ ಅಂತ ರಾಣಿ ಕೇಳ್ಕೊತಾ ಇರ್ತಾಳೆ. ಆಗ ಪ್ರಿನ್ಸಿಪಲ್, ಈ ತರ ನೀನು ಓವರ್ ಸ್ಮಾರ್ಟ್ ಆಗಿ ಮಾತಾಡೋದಕ್ಕೆ ನನ್ಗೆ ಸಿಟ್ಟು ಬರ್ತಾ ಇದೆ, ಅದಕ್ಕೆ ಚಂದುಗೆ ಟಿ ಸಿ ಕೊಟ್ಟು ಆಚೆ ಕಳಿಸ್ತೀವಿ ಅಂತ ಹೇಳ್ತಾ ಇರ್ತಾನೆ. ರೀ ಮೇಡಮ್, ಇವ್ರಿಗೆ ಟಿ ಸಿ ಕೊಟ್ಟು ಕಳಿಸ್ಬಿಡ್ರಿ, ಇವ್ರಿಗೆ ಬುದ್ಧಿ ಬರ್ಬೇಕು ಅಂದ್ರೆ ನಾವು ಈ ತರ ಕೆಲಸ ಮಾಡ್ಲೇಬೇಕು, ರೆಡ್ಡಿಂಗ್ ಅಲ್ಲಿ ಮಾರ್ಕ್ ಮಾಡಿ ಕಳಿಸಿ, ಇವನ್ ಬಿಹೇವಿಯರ್ ಸರಿಗಿಲ್ಲ ಅಂತ ಅಂತ ಹೇಳಿದಾಗ ಇದನ್ನೆಲ್ಲ ನೋಡ್ತಾ ಇರೋ ಸತ್ಯ, ಸರ್ ಆತರ ಮಾಡಕ್ ಹೋಗ್ಬಿಡಿ ಸರ್, ದಯವಿಟ್ಟು ನಮ್ನ ಕ್ಷಮಿಸ್ಬಿಡಿ, ಏನೋ ಗೊತ್ತಿಲ್ಲ ತಪ್ಪು ಮಾಡ್ಬಿಟ್ರು, ಆದ್ರೆ ನೀವು ಈ ತರ ಮಾಡಿದ್ರೆ ಹೇಗ್ ಸರ್, ಅವ್ರ ಜೀವನನೇ ಹಾಳಾಗೋಗುತ್ತೆ, ನನ್ ಮಗ ಮಾಡಿದ್ದು ತಪ್ಪೆ, ಅವನು ಒಳಗಡೆ ಬರಬಾರ್ದಿತ್ತು, ಆದ್ರೆ ಏನ್ ಮಾಡೋದು ಸರ್, ಬಂದ್ಬಿಟ್ಟಿದಾನೆ, ಈಗ ನೀವು ಟಿ ಸಿ ಕೊಟ್ರೆ ತುಂಬಾನೇ ತೊಂದರೆ ಆಗುತ್ತೆ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಕೈ ಮುಗಿದು ಕೇಳ್ಕೊತಾ ಇರ್ತಾನೆ. ಆಗ ಪುಷ್ಪ ಟೀಚರ್, ಸರ್ ದಯವಿಟ್ಟು ಕ್ಷಮಿಸ್ಬಿಡಿ, ಇವ್ರು ಮಾಡಿದ್ದು ತಪ್ಪೆ, ಪಾಪ ಚಿಕ್ಕ ಮಕ್ಕಳು ಸರ್, ಇನ್ಮೇಲೆ ಯಾವುದೇ ತಪ್ಪ ಆಗದೆ ಇರೋ ತರ ನಾನ್ ನೋಡ್ಕೋತೀನಿ ಸರ್ ಅಂತ ಹೇಳ್ತಾಳೆ. ಆಗ ಸತ್ಯ, ಸರ್ ದಯವಿಟ್ಟು ಕ್ಷಮಿಸ್ಬಿಡಿ, ನೀವೇನಾದ್ರೂ ಟಿ ಸಿ ಕೊಟ್ಟು ಈ ಶಾಲೆಯಿಂದ ಅವನ್ನ ಆಚೆ ಹಾಕಿದ್ರೆ ಬೇರೆ ಯಾವ ಶಾಲೆಯಲ್ಲೂ ಕರ್ಕೊಳ್ಳಲ್ಲ ಸರ್, ಅವ್ನ ಜೀವನ ಹಾಳಾಗ್ಬಿಡುತ್ತೆ ಸರ್, ಸರ್ ಪ್ಲೀಸ್ ಸರ್ ಅಂತ ಕೈ ಮುಗಿತಾ ಇರ್ತಾನೆ. ಆಗ ಪ್ರಿನ್ಸಿಪಲ್, ಸರಿ ಆಯ್ತು, ನೀವು ಇಷ್ಟೊಂದು ಕೇಳ್ಕೊತಾ ಇದ್ದೀರಾ ಅಂತ ಕ್ಷಮಿಸ್ತಾ ಇದ್ದೀನಿ, ಆದ್ರೆ ನೆಕ್ಸ್ಟ್ ಟೈಮ್ ಈ ತರ ನಡೆಯೋ ಹಾಗಿಲ್ಲ, ಕರ್ಕೊಂಡು ಹೋಗ್ರಿ ಇವ್ರನ್ನ ಇಲ್ಲಿಂದ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಇದೆಲ್ಲ ನಡೆದದನ್ನ ನೋಡಿ ಸತ್ಯಂಗೆ ತುಂಬಾನೇ ಸಿಟ್ಟು ಬಂದಿರುತ್ತೆ. ಬನ್ನಿ ನೀವು ಆಚೆ ನಿಮ್ನು ಮಾಡ್ತೀನಿ ಅಂತ ರಾಣಿನ ಮತ್ತು ಚಂದನ ಹೊರಗಡೆ ಕರ್ಕೊಂಡ್ಬಂದು ನಿಲ್ಲಿಸ್ತಾನೆ. ಅಲ್ಲ ಇವಾಗ ಸಮಾಧಾನ ನಿಮಗೆ, ಅಲ್ಲ ನಾನು ಅಷ್ಟೆಲ್ಲ ಹೇಳಿದ್ರು ನಿಮ್ಗೆ ಬುದ್ಧಿ ಬರ್ತಾ ಇಲ್ಲಲ್ಲ, ಅದೆಷ್ಟು ಧೈರ್ಯ ಇರ್ಬೇಕು ನಿಮಗೆ, ಯಾರನ್ನು ಕೇಳದೆ ಒಳಗಡೆ ಹೇಗ್ ಹೋದ್ರಿ ನೀವು ಅಂತ ಕೇಳ್ತಾ ಇರ್ತಾನೆ. ಆಗ ಚಂದು, ಅಪ್ಪ ರಾಣಿದೇನು ತಪ್ಪಿಲ್ಲಪ್ಪ, ಇದರಲ್ಲಿ ನಂದೇ ತಪ್ಪಿದೆ, ನಾನೇ ಅವಳನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ದು, ಆದ್ರೆ ಇನ್ಮುಂದೆ ಆ ತರ ತಪ್ಪು ಮಾಡಲ್ಲಪ್ಪ ಅಂತ ಹೇಳ್ತಾ ಇರ್ತಾನೆ. ಆಗ ರಾಣಿ, ಮಾವ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ಚಂದೊಂದು ಏನು ತಪ್ಪಿಲ್ಲ, ನಾನೇ ಅವನ್ನ ಕರ್ಕೊಂಡು ಹೋಗಿದ್ದು, ನನಗೆ ಶಾಲೆ ನೋಡ್ಬೇಕು ಅಂತ ಆಸೆ ಇತ್ತು, ಅದಕ್ಕೆ ಹೋಗಿದ್ವಿ, ಇನ್ ಮುಂದೆ ಯಾವುದೇ ತಪ್ಪು ಆಗಲ್ಲ, ಬೇಕಾದ್ರೆ ನಾವು ಪ್ರಮಾಣ ಅಂತ ರಾಣಿ ಮತ್ತು ಚಂದು ಪ್ರಮಾಣನ ಮಾಡ್ತಾರೆ. ಈ ಕಡೆ ಜೈಲಲ್ಲಿ ಕಾವೇರಿ ಕಾಂಚನ ಹತ್ರ ಮಾತಾಡ್ತಾ ಇರ್ತಾಳೆ. ಕಾಂಚನ, ಏನೇ ನೀನು ಇವತ್ತು ನನ್ನ ಜೊತೆ ಮಾತಾಡ್ತೀನಿ ಅಂತ ಬೇರೆ ಕೇಳಿದೀಯಾ, ಏನು ವಿಷಯ ಅಂತ ಹೇಳಿದಾಗ, ಅದು ಮೇಡಮ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್, ನನ್ನಿಂದ ನಿಮ್ಗೆ ಏನಾದ್ರು ತೊಂದರೆ ಆಗಿದ್ರೆ ಕ್ಷಮಿಸ್ಬಿಡಿ, ನನ್ ಮೇಲಿರೋ ಸಿಟ್ನ ನನ್ನ ಮಗಳ ಮೇಲೆ ತೋರಿಸ್ಬೇಡಿ, ದಯವಿಟ್ಟು ಅವಳನ್ನ ಬಿಟ್ಬಿಡಿ ಮೇಡಮ್, ಅವಳು ಹೊರಗಡೆ ಹೋಗಿದ್ದಾಳೆ, ಅವಳು ಇನ್ನ ಹಸುಗುಸು, ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ ಅವಳಿಗೇನು ಗೊತ್ತಿಲ್ಲ, ಅವಳನ್ನ ಅವಳ ಪಾಡಿಗೆ ಬದುಕೋಕೆ ಬಿಟ್ಬಿಡಿ ಮೇಡಮ್ ಅಂತ ಕೇಳ್ತಾ ಇರ್ತಾಳೆ. ಆಗ ಕಾಂಚನ, ಹೌದಲ್ವಾ, ಪಾಪ ಅವಳೇನು ತಪ್ಪೇ ಮಾಡಿಲ್ವಲ್ಲ, ಪಾಪ ಅವಳಿಗೆ ಯಾಕೆ ಶಿಕ್ಷೆ ಕೊಡ್ಲಿ, ಹಾಗಾದ್ರೆ ನಿನ್ ಮಾತನ್ನ ನಾನು ಕೇಳ್ತೀನಿ, ಅವಳು ತಂಟೆಗೂ ಹೋಗಲ್ಲ, ಆದ್ರೆ ಅದಕ್ಕಿಂತ ಮುಂಚೆ ನೀನೊಂದು ಕೆಲಸ ಮಾಡ್ಬೇಕು, ನಿಮ್ಮ ಅಣ್ಣನ ಮನೆ ಅಡ್ರೆಸ್ ನನಗೆ ಹೇಳ್ಬೇಕು, ಆ ಅಡ್ರೆಸ್ ಏನಾದ್ರೂ ನನಗೆ ಹೇಳಿದ್ರೆ ನೀನು ನಿನ್ ಮಗಳಿಗೆ ನಾನು ಯಾವುದೇ ತೊಂದರೆ ಕೊಡಲ್ಲ, ಅಷ್ಟೇ ಯಾಕೆ ಬೇರೆಯವರು ಅವ್ರ ಮನೆ ಹತ್ರ ಸುಳಿಬಾರ್ದು, ಆ ತರ ನೋಡ್ಕೋತೀನಿ, ಅಡ್ರೆಸ್ ಹೇಳು ಅಂತ ಹೇಳ್ತಾ ಇರ್ತಾಳೆ. ಪಾಪ ಕಾವೇರಿ ಇದನ್ನೇ ನಿಜ ಅನ್ಕೊಂಡು ಎಲ್ಲಾ ಅಡ್ರೆಸ್ ಹೇಳೋಕೆ ಶುರು ಮಾಡ್ತಾಳೆ. ಈ ಕಡೆ ಕಾಂಚನ ತನ್ನ ಮೊಬೈಲ್ ಅಲ್ಲಿ ಅದನ್ನೆಲ್ಲ ಫೀಲ್ಡ್ ಮಾಡ್ಕೋತಾ ಹೋಗ್ತಾಳೆ. ಈ ಕಡೆ ಸತ್ಯ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬರ್ತಾನೆ. ಇವ್ರನ್ನೆಲ್ಲ ನೋಡಿ ಸರಳ, ಏನ್ರಿ ಏನಾಯ್ತು ಸ್ಕೂಲಲ್ಲಿ ಅಂತ ಕೇಳಿದಾಗ, ಅದು ಚೆನ್ನಾಗಿ ಬೈದು ಕಳ್ಸಿದ್ರು ಕಣೆ, ಟಿ ಸಿ ಕೊಟ್ಟು ಕಳ್ಸಿನಿ ಅಂತ ಬೇರೆ ಹೇಳಿದ್ರು, ಅವ್ರಿಗೆ ನಾನೇ ಕೈಕಾಲು ಬಿದ್ದು ಕರ್ಕೊಂಡ್ ಬಂದಿದ್ದೀನಿ, ಹೇಗೋ ಇವತ್ತಿನ ದಿವಸ ಬಚಾವಾಗಿದ್ದಾರೆ ಅಂತ ಹೇಳಿದಾಗ, ಅಯ್ಯೋ ಹಾಳಾದವನೆ, ಇವಳು ಮಾತು ಕಟ್ಕೊಂಡು ಸ್ಕೂಲ್ ಕಡೆ ಯಾಕೆ ಹೋದೆ, ಇವಳಿಗೆ ಸ್ಕೂಲ್ ಬೇರೆ ತೋರಿಸ್ಬೇಕಿತ್ತ ನೀನು ಅಂತ ಬೈಯೋಕೆ ಶುರು ಮಾಡ್ತಾಳೆ, ಸಾಲದಕ್ಕೆ ಹೊಡೆಯೋಕೆ ಶುರು ಮಾಡ್ತಾಳೆ. ಆಗ ಸತ್ಯ, ಸರಳ ಏನೇ ಆಗಿದೆ ನಿನ್ಗೆ, ಸ್ವಲ್ಪ ಸಮಾಧಾನ, ಇವಾಗೆಲ್ಲ ಸರಿ ಹೋಯ್ತು ಅಂತ ಹೇಳ್ತಾ ಇದೀನಿ ತಾನೇ, ಮತ್ತೆ ಯಾಕೆ ಅವನ ಮೇಲೆ ಕೈ ಮಾಡ್ತಾ ಇದೀಯಾ, ಪಾಪ ಕಣೆ ಚಿಕ್ಕ ಮಕ್ಕಳು ಅಂತ ಹೇಳಿದಾಗ, ರೀ ನೀವು ಸುಮ್ನಿರಿ, ನಿಮ್ಗೆ ಗೊತ್ತಾಗಲ್ಲ, ಅಲ್ಲ ನಾನು ಇವ್ಳಿಗೆ ಹೇಳಿದ್ದೆ, ಇವಳಿಗೆ ಆ ಸ್ಕೂಲ್ ಹತ್ರ ನೀನು ಹೋಗಕ್ ಹೋಗ್ಬೇಡ ಅಂತ, ಮತ್ತೆ ಯಾಕೆ ಹೋಗಿದ್ದೀಯಾ ಅಂತ ಬೈತಾಳೆ. ಆಗ ಚಂದು, ಅಮ್ಮ ಅವಳದೇನು ತಪ್ಪಿಲ್ಲಮ್ಮ, ನಾನೇ ಹೇಳಿದ್ದೆ ನಮ್ ಸ್ಕೂಲ್ ನಾನು ನಿನಗೆ ತೋರಿಸ್ತೀನಿ ಅಂತ, ಅವಳೇನು ಕೇಳಿಲ್ಲಮ್ಮ, ನಾನೇ ಕರ್ಕೊಂಡು ಹೋಗಿದ್ದು ಅಂತ ಚಂದು ಹೇಳ್ತಾ ಇರ್ತಾನೆ. ಆಗ ಸರಳ,
ಅಯ್ಯೋ ಅಯ್ಯೋ ಏನೋ ನೀನು ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದೀಯಾ? ಅವಾಗ ನೋಡಿದ್ರೆ ನಿಮ್ಮಪ್ಪ ಅವ್ರ ಅಮ್ಮನ್ಗೆ ಸಪೋರ್ಟ್ ಮಾಡ್ತಾ ಇದ್ದ, ಆದ್ರೆ ಇವಾಗ ನೀನ್ ಇವಳು ಸಪೋರ್ಟ್ ಮಾಡ್ತಾ ಇದೀಯಾ? ಇವಳ್ದೇನಾದ್ರೂ ಸವಾಸ ಮಾಡಿದ್ರೆ ನೀನು ಪಕ್ಕ ಜೈಲಿಗೆ ಕಳಿಸ್ತಾಳೆ ಇವಳು. ಅಷ್ಟೇ, ಇವಳಿಗೆ ಹೇಗಿದ್ರು ಅದೇ ವಾತಾವರಣದಲ್ಲಿ ಬೆಳೆದು ಬಂದಿದ್ದಾಳಲ್ವಾ ಅಂತ ರಾಣಿನ ಬೈಯೋಕ್ ಶುರು ಮಾಡ್ತಾಳೆ. ಈ ಕಡೆ ಸೌಪರ್ಣಿಕಾ ಮ್ಯಾಮ್ ಹತ್ರ ಕಾವೇರಿ ಮಾತಾಡೋಕೆ ಅಂತ ಹೋಗಿರ್ತಾಳೆ. ಮೇಡಮ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಕೇಳಿದಾಗ, ಹೇಳು ಕಾವೇರಿ ಏನಾಯ್ತು? ಆ ಕಾಂಚನ ಏನಾದ್ರು ನಿಂಗೆ ತೊಂದರೆ ಕೊಡ್ತಾ ಇದ್ದಾಳಾ ಅಂತ ಕೇಳಿದಾಗ, ಇಲ್ಲ ಇಲ್ಲ ಮೇಡಮ್ ಹಾಗೇನಿಲ್ಲ, ನನ್ನ ಶಿಕ್ಷೆ ಇನ್ನೂ ಎಷ್ಟು ದಿನ ಇದೆ ಅಂತ ಕೇಳಕ್ ಬಂದಿದೆ ಮೇಡಮ್ ಅಂತ ಕೇಳ್ತಾಳೆ. ಏನಿದು ಯಾವತ್ತೂ ಇಲ್ದಿರೋ ಪ್ರಶ್ನೆ ಇವತ್ತು ಕೇಳ್ತಾ ಇದೀಯಾ? ಯಾಕೆ ಏನಾಯ್ತು ಅಂತ ಕೇಳಿದಾಗ, ಅದು ಹಾಗಲ್ಲ ಮೇಡಮ್, ರಾಣಿ ಒಳಗಡೆ ಇದ್ದಾಗ ನನಗೆ ಯಾವುದೇ ತರ ಆಸೆ ಇದ್ದಿದ್ದಿಲ್ಲ ಮೇಡಮ್ ಹೊರಗಡೆ ಹೋಗ್ಬೇಕು ಅಂತ. ಆದ್ರೆ ಇವಾಗ ನನ್ನ ಮಗಳು ಆಚೆ ಒಬ್ಳೇ ಇದ್ದಾಳೆ, ನನ್ನ ಜೊತೆಗೆ ಬಾಳಿ ಬದುಕ್ಬೇಕು ಅಂತ ಹೊರಗಡೆ ಅವಳು ತುಂಬಾನೇ ಕನಸು ಕಾಣ್ತಾ ಇದ್ದಾಳೆ. ಅಂತದ್ರಲ್ಲಿ ನಾನು ಒಬ್ಳೇ ಇಲ್ಲಿದ್ರೆ ಅವಳಿಗೆ ತುಂಬಾನೇ ಬೇಜಾರಾಗತ್ತೆ. ಅದಕ್ಕೆ ನನಗೆ ಬಿಡುಗಡೆ ಯಾವಾಗ ಅಂತ ತಿಳ್ಕೊಳಕ್ಕೆ ಅಂತ ಬಂದೆ ಮೇಡಮ್ ಅಂತ ಹೇಳ್ತಾಳೆ. ಆಗ ಸೌಪ್ರಣಿಕಾ, ಹೌದು ಕಾವೇರಿ ನನಗೂ ಅರ್ಥ ಆಗುತ್ತೆ, ಆದ್ರೆ ಏನ್ ಮಾಡೋದು ಯಾಕೋ ಗೊತ್ತಿಲ್ಲ, ನಿನಗೆ ಬಿಡುಗಡೆನೇ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಹೌದಾ ಮೇಡಮ್ ಯಾಕೆ ಮೇಡಮ್ ಅಂತ ಕಾವೇರಿ ಕೇಳ್ತಾಳೆ. ಏನೋ ಗೊತ್ತಿಲ್ಲ, ನೀನು ಹೊರಗಡೆ ಬರಬಾರ್ದು ಅಂತ ಯಾರೋ ದೊಡ್ಡ ವ್ಯಕ್ತಿ ಇದರಲ್ಲಿ ಸಂಚು ಮಾಡ್ತಾ ಇದ್ದಾನೆ, ಅವನೇನೇನೋ ಪ್ಲಾನ್ ಮಾಡ್ತಾ ಇದ್ದಾನೆ, ಅದಕ್ಕೆ ನಿನ್ನ ಆಚೆ ಬಿಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಈ ಕಡೆ ಸರಳ ಮಕ್ಕಳನ್ನ ತುಂಬಾನೇ ಜೋರಾಗಿ ಎದುರಿಸ್ತಾ ಇರ್ತಾಳೆ. ಇನ್ಮೇಲೆ ಏನಾದ್ರೂ ಈ ತರ ಮಾಡಿದ್ರೆ ಬಾಯಿ ಮೇಲೆ ಬರೆ ಎಳ್ದ್ಬಿಡ್ತೇನೆ, ಪ್ರಮಾಣ ಮಾಡಿ ಇನ್ನೊಂದ್ಸರಿ ಈ ತರ ಮಾಡಲ್ಲ ಅಂತ ಅಂತ ಹೇಳಿ ಚಂದು ಮತ್ತು ರಾಣಿ ಹತ್ರ ಪ್ರಮಾಣನ ಮಾಡಿಸ್ಕೊತಾಳೆ. ಆಗ ಸರಳ, ನೋಡು ಚಂದು, ಇವಳು ಸಹವಾಸನ ಬಿಟ್ಬಿಡು, ನಾನು ಹೇಳ್ತಾ ಇದೀನಿ ನೋಡು ಅಂತ ಹೇಳ್ತಾ ಇರ್ತಾಳೆ. ಅಲ್ವೇ ನೀನು ಅವಳ ಜೊತೆ ಮಾತಾಡ್ಬೇಡ ಅಂದ್ರೆ ಹೇಗೆ? ಅವಳು ಯಾರ ಜೊತೆ ಮಾತಾಡ್ಬೇಕು ಅಂತ ಸತ್ಯ ಕೇಳ್ತಾ ಇರ್ತಾನೆ. ರೀ ನೀವು ಸುಮ್ನೆ ಇರಿ, ನಿಮ್ಗೆ ಗೊತ್ತಾಗಲ್ಲ, ಇವಳು ಬಂದು ಇನ್ನು ಒಂದ್ ತಿಂಗಳಾಗಿಲ್ಲ ಏನೆಲ್ಲ ರಾವಣ ಮಾಡ್ಬಿಟ್ಲು. ಇವಳು ಸಾಮಾನ್ಯದವಳು ಅಲ್ಲ ರೀ, ಇವಳನ್ನ ಹೀಗೆ ಬಿಟ್ಬಿಟ್ರೆ ನಮ್ನು ಜೈಲಲ್ಲಿ ಕರ್ಕೊಂಡು ಹೋಗಿ ಹಿಟ್ಟು ರೂಪಾಯಿ ಹಚ್ಚಿಬಿಡ್ತಾಳೆ ಇವಳು ಅಂತ ಹೇಳ್ತಾ ಇರ್ತಾಳೆ. ಆಗ ಸತ್ಯನಿಗೆ ಸಿಟ್ಟು ಬಂದು, ಸರಳ ಬಾಯಿ ಮುಚ್ಚಿ ಸಾಕು, ಇನ್ನೊಂದ್ಸರಿ ಈ ತರ ಮಾತಾಡಿದ್ರೆ ಹಲ್ಲುಗಿಸ್ಬಿಡ್ತೀನಿ ಅಂತ ಸರಳನ್ನ ಬೈದು ಅಲ್ಲಿಂದ ಹೊರಟೋಗ್ತಾನೆ. ಆಗ ಸರಳ, ನನ್ ಮುಖ ಏನೇ ನೋಡ್ತಾ ಇದೀಯಾ, ಹೋಗೆ ಓದ್ಕೊಳೆ ಅಂತ ಲೋಹಿತನ ಬೈದು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಲೋಹಿತ, ಅಲ್ಲ ನೀವಿಬ್ರು ಮಾಡಿರೋ ತಪ್ಪಿಗೆ ನಾನ್ ಬಯಸ್ಕೊಂಡೆ, ಥೂ ನಿಮ್ಮ ಅಂತ ಬೈದು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಬಲ, ಸತ್ಯ ನಾನು ಯಾಕೆ ಹುಡ್ಕೊಂಡ್ ಬಂದಿದ್ದ, ಆ ಕಾವೇರಿನಾದ್ರೂ ಮನೆಗ್ ಬಂದ್ಬಿಟ್ಲ ವಾಪಸ್ಸು ಅಂತ ಸತ್ಯನ ಮನೆ ಹತ್ರ ಬಂದು ನಿಂತ್ಕೋತಾನೆ. ಹೇಗಾದ್ರೂ ಮಾಡಿ ಅವ್ನು ಯಾಕೆ ನನ್ನ ಹುಡುಕ್ತಾ ಇದ್ದಾನೆ ಅಂತ ತಿಳ್ಕೊಬೇಕು ಅಂತ ಹೇಳ್ತಾ ಅಲ್ಲೇ ಕಾಂಪೌಂಡ್ ಅಲ್ಲಿ ನಿಂತ್ಕೋತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲೂ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.